ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ನಲಪಾಡಿಗೆ ಮತ್ತೆ ಸಮನ್ಸ್ ಜಾರಿಯಾಗಿದೆ. ಪೊಲೀಸ್ ವರದಿ ತೃಪ್ತಿಯಾಗಿಲ್ಲ ಅಂತ ಸಮನ್ಸ್ ಜಾರಿ ಮಾಡಿದ್ದಾರೆ. ಸಮನ್ಸ್ ಜಾರಿಗೊಳಿಸಿದ 42ನೇ ಎಸಿಜೆಎಂ ಕೋರ್ಟ್ ಆಗಸ್ಟ್ 1ರಂದು ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಡಲಾಗಿದೆ. ಸಮನ್ಸ್ ಅನ್ನು ಜಾರಿ ಮಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿಯಾಗಿ ಪೋಸ್ಟ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮತ್ತು ನಲಪಾಡ್ಗೆ ಮತ್ತೆ ಪೊಲೀಸರು ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಈ ಪೊಲೀಸ್ ವರದಿ ತೃಪ್ತಿಯಾಗಿಲ್ಲ ಹೀಗಂತ ಸಮನ್ಸ್ ಅನ್ನ ಜಾರಿ ಮಾಡಿರೋದು 42ನೇ ಎಸಿಜೆಎಂ ಕೋರ್ಟ್ ಜಾರಿ ಮಾಡಿದ ಆಗಸ್ಟ್ 1ರಂದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದೆ. ನಲಪಾಡ್ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಗಸ್ಟ್ 1ರಂದು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗ ಸಮನ್ಸ್ ಜಾರಿಯಾಗಿರೋದು, ಈಗ ಆಗಸ್ಟ್ 1ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಏನ್ ಮಾಡ್ತಾರೆ ಅಂತ ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಈಗಾಗಲೇ ಏನು ಹೊಸದಾದಂತಹ ಒಂದು ಸಮನ್ಸ್ ಅನ್ನ ಅಂದ್ರೆ 2ನೇ ಸಮನ್ಸ್ ಅನ್ನ ಜಾರಿಯನ್ನು ಮಾಡಲಾಗಿರುವಂತದ್ದು. ಇಲ್ಲಿ ಪೊಲೀಸ್ ಒಂದಷ್ಟು ಏನಿದೆ ನ್ಯೂಪಲ್ಸ್ ಗಳಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಡೈರೆಕ್ಟ್ ಆಗಿ ಅಂದ್ರೆ ಕೋರ್ಟ್ಗೆ ಹಾಜರಾಗಬೇಕು. 1ನೇ ತಾರೀಕು A1 ಪ್ರಿಯಾಂಕ್ ಖರ್ಗೆ ಮತ್ತೆ ನಳಪಾಡ್ ಏನಿದ್ದಾರೆ ಇಬ್ಬರು ಕೂಡ ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ಸಮನ್ಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು. ಈ ಹಿಂದೆ ಆರ್ಎಸ್ಎಸ್ ಬಗೆಗಿನ ಅವಹೇಳನಕಾರಿಯಾದಂತಹ ಒಂದು ಶಬ್ದಗಳನ್ನ ಬಳಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಹಿನ್ನೆಲೆಯಲ್ಲಿ ತೇಜಸ್ ಗೌಡ ಏನಿದ್ದಾರೆ ಅವರು ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯವಾಗಿ ಅಂದ್ರೆ ಅಶೋಕ್ ನಗರ ಪೊಲೀಸರಿಗೆ ದೂರನ್ನು ಕೊಡಲಾಗಿತ್ತು. ಆದ್ರೆ ನೆಕ್ಸ್ಟ್ ಡೈರೆಕ್ಟ್ ಕೋರ್ಟ್ಗೆ ಹಾಕಿ ಈ ರೀತಿಯಾದಂತಹ ಒಂದು ಆರ್ಎಸ್ಎಸ್ ಅಂದ್ರೆ ಒಂದು ಸಂಘಟನೆಗಳ ಬಗ್ಗೆ ಒಂದು ರೀತಿಯಾದಂತಹ ಅಸಭ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳನ್ನು ಕೂಡ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ಕೋರ್ಟ್ ಈಗ ಒಂದು ಇದನ್ನು ಕೊಟ್ಟಿದೆ. ಅಂದ್ರೆ ಇದಕ್ಕೆ ಯಾಕೆ ನಾವು ಕ್ರಿಮಿನಲ್ ಇದನ್ನ ಮಾಡಬಾರ್ದು ಅಂದ್ರೆ ಕ್ರಿಮಿನಲ್ ಆಗಿ ಪರಿವರ್ತನೆ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಕೂಡ ಒಂದು ಅವರನ್ನ ಪ್ರಶ್ನೆಯನ್ನ ಮಾಡಿತ್ತು. ಆಗ ಕೂಡ ಒಂದು ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೊಂದು ನೋಟಿಸ್ ಅನ್ನು ಜಾರಿ ಮಾಡುವಂತಹ ಮುಖಾಂತರ ನೀವು ಈ ಒಂದು ಇದಕ್ಕೆ ಬರಬೇಕು ಅಂದ್ರೆ ಕೋರ್ಟ್ಗೆ ಹಾಜರಾಗಬೇಕು ಮತ್ತು ನಿಮ್ಮ ಸ್ಪಷ್ಟನೆ ಏನಿದೆ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೋರ್ಟ್ಗೆ ಒಂದು ಮನವರಿಕೆಯನ್ನು ಕೂಡ ಮಾಡಬೇಕಾಗಿದೆ. ಮತ್ತು ಇಲ್ಲಿ ಆಗಿರುವಂತಹ ಅಂದ್ರೆ ತೇಜಸ್ ಗೌಡ ಕೊಟ್ಟಿರುವಂತಹ ಒಂದಷ್ಟು ವಿಡಿಯೋಸ್ಗಳಾಗಿರಬಹುದು ಮತ್ತೆ ಇನ್ನಿತರ ದಾಖಲೆಗಳೇನಿದೆ ಅದ್ರ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಶಬ್ದ ಬಳಕೆಯ ಬಗ್ಗೆ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಈ ರೀತಿಯಾಗಿ ಹೊಸ ಸಮನ್ಸ್ ಅನ್ನ ಕೊಡುವಂತಹ ಮುಖಾಂತರ ಆಗಸ್ಟ್ 1ಕ್ಕೆ ನೀವು ಹಾಜರಾಗಿ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.